ಯುವಕರು ಬಹಳ ರಿಸ್ಕ್ ತೆಗೆದುಕೊಳ್ತಾರೆ ಜೀವನದಲ್ಲಿ. ಆದರೆ ನೀವು ಗೆದ್ದಾಗ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ನೀವು ಸೋತಾಗ ನೀವು ಒಬ್ಬ ಗೈಡ್ ಆಗಿ ನೀವು ಬೆಳೀಲಿಕ್ಕೆ ಒಂದು ಅವಕಾಶ. ಯಾಕೆಂದ್ರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ. ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ನೀವು ಇರಬೇಕು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಟೀಕೆಗಳು ಬರ್ತದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಆದ್ದರಿಂದ ಟೀಕೆಗಳು ಬರಲಿ, ಆದರೆ ನೀವು ಮಾಡೋಂಥ ಸಾಧನೆಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು. ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ಸಂತೋಷದಲ್ಲಿ ಮಾತು ಕೊಡಕ್ಕೆ ಹೋಗ್ಬೇಡಿ. ಬಹಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆ ಎಲ್ಲ ನೀವು ಕೊಡಕ್ಕೆ ಹೋಗ್ಬೇಡಿ. ಕೋಪದಲ್ಲೂ ಉತ್ತರ ಕೊಡಕ್ಕೆ ಹೋಗ್ಬೇಡಿ. ಆಮೇಲೆ ದುಃಖದಲ್ಲಿ ನಿರ್ಧಾರಗಳನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ನಿಮ್ಮ ತಲೆಯಲ್ಲಿರಲಿ. ಬಹಳ ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ, ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ. ಇವತ್ತು ನೀವೆಲ್ಲ ಯೂತ್ ಕಾಂಗ್ರೆಸ್ನ ಮೆಂಬರ್ಸ್ ಆಗಿದ್ದೀರಿ. ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಮ್ಮ ರಾಷ್ಟ್ರದ ಧ್ವಜದ ಬಾವುಟವನ್ನ ಎತ್ತಿ ಕಾಣಿಸ್ತಾ ಇದ್ದೀರಿ. ನಾನು ಕೂಡ ಈ ರಾಷ್ಟ್ರ ಧ್ವಜ ಹಾಕೊಂಡಿದ್ದೀನಿ, ನಮ್ಮ ಬಾವುಟ. ಇದು ಕಾಂಗ್ರೆಸ್ ಪಕ್ಷದ ಬಾವುಟ. ಬಿಜೆಪಿಯವರು ಜನತಾದಳ ಈ ಬಾವುಟ ಹಾಕೊಳ್ಳಲಿಕ್ಕೆ ಸಾಧ್ಯನಾ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತಂದ್ರೆ ಅವನ ಮೇಲೆ ಈ ಧ್ವಜವನ್ನು ಹಾಕ್ಲಿಕ್ಕೆ ಅವಕಾಶ ನಿಮ್ಗಿದೆ. ಆದರೆ ಬಿಜೆಪಿಯವ್ರಿಗೆ ಯಾರಲ್ಲಿ ದಳದವ್ರಿಗಾಲಿ ಈ ಅವಕಾಶ ಇಲ್ಲ. ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಮಾತ್ರ ಇಂಥ ಒಂದು ದೊಡ್ಡ ಅವಕಾಶ ಇವತ್ತಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು, ಆದರೆ ಸೂರ್ಯ ಉಡ್ತಾನೆ, ಸೂರ್ಯ ಕೆಳಗಡೆ ಬರ್ತಾನೆ. ಒಂದು ನಿಮಿಷ ರಾಮಚಂದ್ರಪ್ಪ ಪ್ಲೀಸ್, ರಾಮಚಂದ್ರಪ್ಪ ಪ್ಲೀಸ್ ಕೂತ್ಕೊಳ್ಳಿ. ಆಯ್ತು, ಇಲ್ಲಿ ಕೂತ್ಕೊಳ್ಳಿ. ಆಮೇಲೆ ಸೂರ್ಯ ಮೇಲಕ್ಕೆ ಹೋಗ್ತಾನೆ, ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ. ಈ ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ, ಯಾವುದು ಕೂಡ ಶಾಶ್ವತ ಇಲ್ಲ.